ಜೀವ. ಅಮ್ಮ, ತುಂಬ ಲೇಟ್ ಆಯಿತು, ಹೋಗಿ ಮಲ್ಕೊಳ್ಳಿ. ನಾನು ಇದ್ದೀನಲ್ವಾ, ನಾನು ನೋಡ್ಕೋತೀನಿ. ಹೇಗಿದ್ರು ಡಾಕ್ಟ್ರು ಇಂಜೆಕ್ಷನ್ ಕೊಟ್ಟು ಹೋಗಿದ್ದಾರೆ, ಈಗೇನು ಆತಂಕ ಇಲ್ಲ. ಸೂರ್ಯ, ಆರ್ತಿನ ಹೆಚ್ಚಿಗೆ ಆತಂಕ ಮಾಡ್ಕೋಬೇಡ ಅಂತೇಳು. ಹುಟ್ಟೋ ಮಗುಗೆ ತೊಂದರೆ ಆಗತ್ತೆ. ಈಗಾಗಲೇ ಟೆನ್ಷನ್ನಿಂದ ಮೊದಲೇ ಒಂದ್ಸತಿ ಮಗುನ ತೆಗೆಸ್ಬೇಕು ಅಂತ ಹೇಳಿದ್ರು ಡಾಕ್ಟ್ರು. ಹೇಗೋ ದೇವ್ರ ದಯದಿಂದ ಅದು ತಪ್ಪಿತು. ಮತ್ತೆ ಅದೇ ರೀತಿ ಆದ್ರೆ ತಾಯಿ ಮಗು ಇಬ್ರಿಗೂ ತೊಂದರೆ ಆಗುತ್ತೆ. ನೀವೇನು ಯೋಚನೆ ಮಾಡಬೇಡಿಮ್ಮ. ಅವ್ರು ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಅವ್ರ ಹತ್ರ ಮಾತಾಡ್ತೀನಿ. ಅವಳು ಬೆಳಿಗ್ಗೆ 7 ಹೊತ್ತಿಗೆ ಆದಿತ್ಯನ ಕಳ್ಸ್ಕೊಡ್ಬೇಕು ಅಂತ ಶೋಭಮ್ಮಂಗೆ ಫೋನ್ ಮಾಡಿ ಹೇಳು. ಹಾಂ, ಲೇಟ್ ಆಗಿದೆ ಅಮ್ಮ. ಈಗ ಮಾತಾಡೋದು ಸರಿ ಇರಲ್ಲ. ಬೆಳಗ್ಗೆನೆ ಫೋನ್ ಮಾಡಿ ಮಾತಾಡ್ತೀನಿ ಬಿಡಿ. ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ರೆ ಅವ್ರೇನು ತಿಳ್ಕೊಳ್ಳಲ್ಲ, ಅರ್ಥ ಮಾಡ್ಕೋತಾರೆ. ಅವಳು 7 ಹೊತ್ತಿಗೆ ಆದಿತ್ಯ ಇಲ್ಲ ಅಂದ್ರೆ ಸುಮ್ಮನೆ ಕೂಗಾಡ್ತಾಳೆ. ಬೆಳಗಾಗೋ ಹೊತ್ತಿಗೆ ಆದಿತ್ಯನ ಕಳ್ಸ್ಕೊಡು ಅಂತ ಶೋಭಮ್ಮಂಗೆ ಹೇಳು. ಈಗಲೇ ಫೋನ್ ಮಾಡು. ಸರಿಮ್ಮ. ಹಲೋ. ಹಲೋ ಶೋಭಮ್ಮ, ನಾನು ಸೂರ್ಯ. ಏನು ಸೂರ್ಯ ಅವರೇ, ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದೀರಾ? ಎಲ್ಲ ಸರಿಯಾಗಿದೆ ತಾನೇ? ಏನಿಲ್ಲ ಶೋಭಮ್ಮ, ಆರ್ತಿಯವರು ಆದಿ ಆದಿ ಅಂತ ಅವನ ಬಗ್ಗೆನೇ ಕನ್ವರ್ಸ್ತಾ ಇದ್ರು. ಅವನ ಗುಂಗಲ್ಲೇ ಊಟನೂ ಮಾಡಿರಲಿಲ್ಲ. ಈಗ ಸ್ವಲ್ಪ ಹೊತ್ತು ಮುಂಚೆ ಅವ್ನು ನೋಡಲೇಬೇಕು ಅಂತ ಹಠ ಮಾಡ್ತಿದ್ರು. ಆದರೆ ನಿಲ್ಲಕ್ಕೂ ಆಗದೆ ಹಾಗೆ ಕುಸ್ತು ಬಿದ್ಬಿಟ್ರು. ಅಯ್ಯೋ ದೇವ್ರೆ. ಆತಂಕ ಪಟ್ಕೊಳ್ಳೋಂಥದ್ದು ಏನೂ ಇಲ್ಲ ಶೋಭಮ್ಮ. ಡಾಕ್ಟ್ರ್ ಈಗ ತಾನೇ ಬಂದು ಇಂಜೆಕ್ಷನ್ ಕೊಟ್ಟು ಹೋಗಿದ್ದಾರೆ. ಆರ್ತಿಯವರು ಆರಾಮ್ಸೆ ನಿದ್ದೆ ಮಾಡ್ತಿದ್ದಾರೆ. ಶೋಭಮ್ಮ, ದಯವಿಟ್ಟು ಬೆಳಗ್ಗೆನೆ ಆದಿತ್ಯನ ಮನೆಗೆ ಕಳಿಸ್ಕೊಡಿ. ಇವರು ಎದ್ದ ತಕ್ಷಣ ಆದಿತ್ಯ ಇದ್ದರೆ ಅವ್ರಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಪ್ಲೀಸ್. ಸೂರ್ಯ ಅವರೇ, ಇದಕ್ಕೆಲ್ಲ ಯಾಕೆ ಪ್ಲೀಸ್ ಅಂತ ಹೇಳ್ತಾ ಇದ್ದೀರಾ? ಖಂಡಿತ ನಾಳೆ ಬೆಳಗ್ಗೆನೆ ಆ ದಿನ ಮನೆ ಕಳಿಸ್ಕೊಡ್ತೀನಿ. ಶೋಭಮ್ಮ, ಇನ್ನೊಂದು ವಿಷಯ. ಏನು ಸೂರ್ಯ ಅವರೇ? ಶಶಾಂಕ್ ಅವ್ರಿಗೆ ಆದಿತ್ಯನಿಂದ ದೂರ ಇರೋದಕ್ಕೆ ಹೇಳಿ. ಅವ್ರು ಆದಿತ್ಯನಿಗೆ ಹತ್ರ ಆಗ್ತಿದ್ರೆ ಆರ್ತಿ ಅವ್ರಿಗೆ ಆತಂಕ ಹೆಚ್ಚಾಗ್ತಿದೆ. ಬಸರಿ ಬೇರೆ. ನಿಮಗೆ ಗೊತ್ತು, ಡಾಕ್ಟರ್ ಅವ್ರಿಗೆ ಹೆಚ್ಚು ಟೆನ್ಷನ್ ಮಾಡ್ಕೊಬೇಡ ಅಂತ ಹೇಳಿದ್ದಾರೆ. ಇವ್ರು ಟೆನ್ಷನ್ ಮಾಡ್ಕೊಂಡ್ರೆ ಇಬ್ರಿಗೂ ಅಪಾಯ. ಆಯಿತು ಸೂರ್ಯ ಅವರೇ, ಆದರೆ ಈ ಸಾರಿ ಶಶಾಂಕ್ ಯಾವ ತಪ್ಪು ಇಲ್ಲ. ಸ್ಕೂಲಿಂದ ಫೋನ್ ಬಂದಿದ್ದಕ್ಕೆ ಅವನ ಮಗುನ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾನೆ. ಅವನಿಗೀಗ ಒಳ್ಳೆ ಬುದ್ಧಿ ಬಂದಿದೆ. ಆರ್ತಿನೇ ಅವನ ಬಗ್ಗೆ ಏನೇನೋ ಕಲ್ಪನೆ ಮಾಡಿಕೊಂಡು ಆತಂಕ ಪಡ್ತಾ ಇದ್ದಾಳೆ. ಆ ಥರದ್ದು ಏನೂ ಇಲ್ಲ ಅಂತ ನೀವೇ ಸ್ವಲ್ಪ ಸಮಾಧಾನ ಮಾಡಿ ಸೂರ್ಯ ಅವರೇ. ಸರಿ ಶೋಭಮ್ಮ. ಇಷ್ಟೊತ್ತಿನಲ್ಲಿ ಯಾರಮ್ಮ ಫೋನು? ಸೂರ್ಯ ಅವರು ನಾಳೆ ಬೆಳಗ್ಗೆನೆ ಆದಿತ್ಯನ ಕಳಿಸ್ಕೊಡಿ ಅಂತ ಹೇಳಿದ್ರು. ಏನಾಗಿದೆ ಗಂಡ ಹೆಂಡ್ತಿಗೆ? ನಾವೇನು ಆದಿತ್ಯನ ಕಳಿಸಲ್ಲ ಅಂತ ಇದೀವ? ಆದಿತ್ಯನ ಬಗ್ಗೆ ಆರ್ತಿ ತಲೆ ಕೆಡಿಸ್ಕೊಂಡು ಹೊಟ್ಟೆಗೇನು ತಿಂದೆ ಆರೋಗ್ಯ ಹಾಳು ಮಾಡ್ಕೊತಿದ್ದಾಳೆ. ಈಗ ಜಾಸ್ತಿ ಮಾತಾಡೋದು ಬೇಡ. ನಾಳೆ ಬೆಳಗ್ಗೆನೆ ಆ ದಿನ ಕರ್ಕೊಂಡು ಹೋಗಿ ಬಿಟ್ಟು ಬಾ. ಹೇಗಿದ್ಯೋ? ಕಾಲು ನೋವು ಹೇಗಿದೆ ಇವಾಗ? ಅಮ್ಮ, ಡೋಂಟ್ ವರಿ, ಐ ಆಮ್ ಫೈನ್. ಆದಿ, ಯಾರು ನೀನು ಕರ್ಕೊಂಡ್ ಬಂದಿತ್ತು?
ಶಶಾಂಕ್ ಅಂಕಲ್. ಅಪ್ಪ, ಶಶಾಂಕ್ ಅಂಕಲ್ ಆಚೆ ವೇಟ್ ಮಾಡ್ತಾ ಇದ್ದಾರೆ. ಅವರಿಗೆ ಮನೆ ಒಳಗಡೆ ಬಂದ ತಕ್ಷಣ ಫೋನ್ ಮಾಡು ಅಂತ ಹೇಳಿದ್ರು ನಂಗೆ. ಥ್ಯಾಂಕ್ ಯು. ಫೋನ್ ಮಾಡಿಸಿದ್ರೆ ಸಾಕು ಅಂತ ಹೇಳಿದ್ದೆ. ನಾನು ಬರ್ತೀನಿ. ಒಂದು ನಿಮಿಷ ಶಶಾಂಕ್, ನಾನು ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ಯಾಕೆ ಹೀಗೆ ಮಾಡಿದ್ರಿ? ನಾನೇನು ಮಾಡಿದೆ? ಆದಿತ್ಯನ ನಿಮ್ಮ ಮನೆಗೆ ಯಾಕೆ ಕರ್ಕೊಂಡು ಹೋದ್ರಿ? ಎಷ್ಟು ಸರ್ತಿ ಹೇಳಿದ್ನೆ ಹೇಳಬೇಕು ಸೂರ್ಯ. ಆದಿತ್ಯಂಗೆ ಸ್ಕೂಲಲ್ಲಿ ಪೆಟ್ಟಾಗಿತ್ತು. ಇಲ್ಲಿಗೆ ಫೋನ್ ಮಾಡಿದಾಗ ಯಾರು ಬರಲ್ಲ ಅಂದರು. ನನಗೆ ಫೋನ್ ಮಾಡಿದ್ರು ನಾನು ಹೋಗೋನ್ನ ಮನೆಗೆ ಕರ್ಕೊಂಡು ಹೋದೆ. ನೀವು ನನಗೆ ಫೋನ್ ಮಾಡ್ಬೋದಾಗಿತ್ತಲ್ವಾ? ಆರ್ತಿಯವರು ಎಷ್ಟು ಆತಂಕ ಪಟ್ಟಿದ್ರು ಅಂತ ನಿಮಗೆ ಗೊತ್ತಾ? ಇಡೀ ರಾತ್ರಿ ಊಟ ನಿದ್ದೆ ಯಾವುದೂ ಮಾಡದೆ ತಲೆ ಸುತ್ತ ಬಿದ್ದಿದ್ರು. ಅವಳು ಮೊದಲಿಂದಾನೂ ಹಾಗೆ, ಎಲ್ಲದಕ್ಕೂ ಸ್ವಲ್ಪ ಓವರ್ ರಿಯಾಕ್ಟ್ ಮಾಡ್ತಾಳೆ. ನಮ್ಮ ಮನೆಗೆ ಬಂದು ಆದಿತ್ಯ ಹೇಗಿದ್ದಾನೆ ಅಂತ ನೋಡಿಕೊಂಡು ನಾನು ಬೆಳಗ್ಗೆ ಕರ್ಕೊಂಬರ್ತೀನಿ ಅಂತ ಹೇಳಿದ ಮೇಲೆ ಅವಳು ಇಲ್ಲಿಗೆ ಬಂದಿರೋದು. ಆದರೂ ಹಂಗೆ ಆಡ್ತಾಳೆ ಅಂದರೆ ನಾನೇನು ಮಾಡಲಿ? ನಾನು ನನ್ನ ಮಗನ ಮನೆ ಕರ್ಕೊಂಡು ಹೋಗಿತ್ತಪ್ಪ. ಪದೇ ಪದೇ ನನ್ನ ಮಗ ಅಂತ ಅವನ ಮುಂದೆ ಹೇಳ್ಬೇಡಿ. ಆದಿತ್ಯನ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತೆ ಶಶಾಂಕ್. ಅವನು ನನ್ನ ಮಗ. ನಾನು ನಿಮಗೆ ಹೇಳಬೇಕು ನನ್ನ ಮಗ ಅಂತ ಹೇಳಬೇಡಿ ಅಂತ. ಆದರೆ ನಾನೇ ಏನು ಹೇಳಿದೆ ಸುಮ್ಮನೆ ಇದ್ದೀನಿ. ನೀವ್ಯಾಕೆ ನಾನು ನನ್ನ ಮಗ ಅಂತ ಹೇಳಿದನ್ನು ಬೇಡ ಅಂತ ಇದ್ದೀರಾ? ನಿಧಾನವಾಗಿ ಅದನ್ನ ಪ್ರೂವ್ ಮಾಡೋದಕ್ಕೆ ಹೊರಟಿದ್ದೀರಾ ಅನ್ಸುತ್ತೆ. ನಾನೇನು ಮಾಡ್ತಾ ಇಲ್ಲ. ನೀವೆಲ್ಲ ಸೇರಿ ನಾನು ಹಾಗೆ ಮಾಡ್ತಾ ಇದ್ದೀರಾ. ಈಗ ನಾನು ಏನು ಮಾಡಬಾರದು ತಪ್ಪು ಮಾಡಿದ್ದೀನಿ ಅಂತ ಹೀಗೆ ಮಾತಾಡ್ತಾ ಇದ್ದೀರಾ ನೀವು. ಎಲ್ಲ ಅವಳಿಂದಾನೆ. ಏನೇನೋ ಕಲ್ಪಿಸ್ಕೊಂಡು ಅವಳು ತಲೆ ಕೆಡಿಸ್ಕೊಂಡು ಬೇರೆಯವ್ರ ತಲೆನೂ ಕೆಡಿಸ್ತಾಳೆ. ಸಣ್ಣ ಪುಟ್ಟ ವಿಷಯಕ್ಕೆ ಅವಳು ಹೀಗೆ ಆಡಿನೇ ಅವಳ ಬಗ್ಗೆ ರೋಸ್ ಹೋಗಿ ಅವಳನ್ನ ಬಿಟ್ಟು ಹೋಗಿ. ಆರ್ತಿಯವ್ರ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ. ಯಾಕೆ ಮಾತಾಡಬಾರ್ದು ಸೂರ್ಯ? ಅವಳು ನನ್ನ ಹೆಂಡತಿ ಆಗಿದ್ದವಳು. ನಿಮಗಿಂತ ಚೆನ್ನಾಗಿ ನೋಡಿದ್ದೀನಿ ಅವಳನ್ನ. ಅವಳೇನು ಅಂತ ನಿಮಗಿನ್ನೂ ಗೊತ್ತಿಲ್ಲ. ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ಗೊತ್ತಾಗ್ಲಿ. ಅದು ನನ್ನ ಹಣೆ ಬರ. ಪದೇ ಪದೇ ಆದಿತ್ಯನ ನೋಡೋದಕ್ಕೆ ಬರೋದು, ಅವನನ್ನ ಮಾತಾಡ್ಸೋಕೆ ಬರೋದು, ಅವನ ಮುಂದೆ ನಾನು ನಿನ್ನಪ್ಪ ಅಂತ ಹೇಳೋದು. ಆರ್ತಿಯವ್ರ ತಂಟೆಗೆ ಆದಿತ್ಯನ ತಂಟೆಗೆ ಹೋಗಬೇಡಿ. ಆರ್ತಿ ತಂಟೆಗೆ ನಾನು ಹೋಗಲ್ಲ. ಯಾಕೆಂದರೆ ನಾನು ಡೈವರ್ಸ್ ಕೊಟ್ಟು ಅವಳನ್ನು ಬಿಟ್ಟು ಹೋಗಿದ್ದೆ. ಈಗ ನೀವು ಮದುವೆ ಆಗಿದ್ದೀರಾ. ಆದರೆ ಆದಿತ್ಯ ನನ್ನ ಮಗ. ನಾನು ಅವನನ್ನು ನೋಡೋದು, ಅವನನ್ನು ಮಾತಾಡ್ಸೋದು, ಅವನ ಜೊತೆ ಆಟ ಆಡೋದು, ಇದನ್ನು ಯಾರಿಂದನೂ ತಡೆಯೋಕ್ಕಾಗಲ್ಲ. ನಿನಗೂ ಆದಿತ್ಯಂಗೂ ಯಾವ ಸಂಬಂಧನೂ ಇಲ್ಲ. ನೀನು ಅವನ ಮಗ ಅಂತ ಕರಿಬೇಡ. ಈಗ ಅವನು ಸೂರ್ಯ ಅವ್ರ ಮಗ. ಸ್ಕೂಲಲ್ಲಿ ಸೇರಿಸುವಾಗ ಅಪ್ಪ ಅಂತ ಹೆಸರು ಬರೆಸ್ಬಿಟ್ರೆ ಸೂರ್ಯ ಅವನಪ್ಪ ಆಗ್ಬಿಡಲ್ಲ. ಮಗು ಊಟಕ್ಕಿಂತ ಮುಂಚೆ ಬಿಟ್ಟು ಹೋದನು. 6 ವರ್ಷ ಆದ್ಮೇಲೆ ಮನೆಗೆ ಬಂದಿದ್ಯಾ. ಈಗ ಅವನಪ್ಪ ಅಂದ್ರೆ ಅಪ್ಪನ ಕರ್ತವ್ಯ ಏನ್ ನಿಭಾಯಿಸಿದ್ಯಾ ನೀನು? ಏನೋ ಕೆಟ್ಟಗಳಿಗೆ ಮನೆ ಬಿಟ್ಟು ಹೋಗಿದ್ದೆ. ಹಾಗಂತ ಅವನ ಮಗನೇ ಅಲ್ಲ ಅಂದ್ರೆ ಯಾರೂ ಒಪ್ಪೋದಿಲ್ಲ. ಅವನ ಮೈಯಲ್ಲಿ ಹರಿತಾ ಇರೋದು ನನ್ನ ರಕ್ತ, ಸೂರ್ಯನ ರಕ್ತ ಅಲ್ಲ. ಆರ್ತಿಯವರೇ, ನೀವು ಹೋಗಿ, ನಾನು ಮಾತಾಡ್ತೀನಿ. ಇರ್ಲಿ ಬಿಡಿ, ಮಾತಾಡ್ಲಿ. ಅವ್ನು ನನ್ನ ಮಗ ಅಲ್ಲ ಅಂತ ಹೇಗೆ ಹೇಳ್ತಾಳೆ ಅಂತ ನಾನು ಕೇಳ್ತೀನಿ. ಚೆನ್ನಾಗಿರಲ್ಲ ಶಶಾಂಕ್, ಇದು ತೊಂದರೆ ಕೊಡ್ಬೇಡಿ. ನಾನು ನಿಮಗೆ ತೊಂದರೆ ಕೊಡ್ತಾ ಇದ್ದೀನ? ನಾನು ನನ್ನ ಮಗನ ಮನೆ ಕರ್ಕೊಂಡೋದ್ರೆ ತಪ್ಪು, ಔಷಧಿ ಕೊಡ್ಸಿದ್ರೆ ತಪ್ಪು, ವಾಪಸ್ ಈ ಮನೆ ಕರ್ಕೊಂಬಂದ್ಬಿಟ್ರೆ ತಪ್ಪು. ನನ್ನ ಮಗ ಅಂದ್ರೇನೆ ತಪ್ಪು. ನಾನು ಏನ್ ಮಾಡಿದ್ರು ತಪ್ಪು ಅಂತ ಸುಮ್ಮನೆ ನನ್ನ ಮೇಲೆ ಗೂಬೆ ಕೂರಿಸ್ತಾ ಇರೋದು ನೀವುಗಳು. ಕಾಲ್ ಕೆರ್ಕೊಂಡು ಜಗಳ ಮಾಡ್ಬೇಕು ಅಂತಾನೆ ಬಂದಿರಲ್ವಾ? ಜಗಳ ಆಡ್ಬೇಕು ಅಂದ್ರೆ ಒಳಗೆ ಬಂದು ಜಗಳ ಮಾಡ್ತಾ ಇದ್ದೆ. ಹೊರಡ್ತಾ ಇರೋನ್ನ ನಿಲ್ಸಿ ಮಾತಾಡಿಸ್ತಾ ಇರೋದು ನೀವು. ನೋಡಿ ಶಶಾಂಕ್, ಆದಿತ್ಯ ವಿಷಯಕ್ಕೆ ನೀವು ಸೂರ್ಯ, ಏನಿದು? ಮನೆ ಮುಂದೆ ಕುಡ್ದೋರ್ ತರ ಕೂಗಾಡ್ತಿದ್ದೀರಲ್ಲ. ನೋಡಿ ಸರ್, ನನ್ನ ಮಗನ್ನ ನಾನು ಮನೆಗೆ ಕರ್ಕೊಂಡು ಹೋಗಿದ್ದೆ. ಕರ್ಕೊಂಡು ಬಂದು ವಾಪಸ್ಸು ಬಿಟ್ಟಿದ್ದೀನಿ. ಅವ್ನು ನನ್ನ ಮಗನೇ ಅಲ್ಲ, ನಾ ಮಾಡಿದ್ದೆಲ್ಲ ತಪ್ಪು ಅಂತ ನನ್ನ ಮೇಲೆ ರೇಗಾಡ್ತಾ ಇದ್ದಾರೆ. ನೋಡಿ ಶಶಾಂಕ್, ಆದಿತ್ಯ ನಿಮ್ ಜೊತೆ ಇರಬೇಕು ಅನ್ನೋ ಆಸೆನ ಬಿಟ್ಬಿಡಿ. ಹಾಗಾಗೋದಕ್ಕೆ ನಾನು ಯಾವತ್ತೂ ಬಿಡಲ್ಲ. ಆದಿತ್ಯ ನನ್ನ ಮಗ. ನನ್ನ ಮಗ
ನನ್ನ ಮಗ, ಅವನು ನನ್ನ ಜೊತೆಗೆ ಇರಬೇಕು. ಅವನ್ನ ಹೇಗೆ ಪಡ್ಕೋತೀನಿ ಅನ್ನೋದು ಇಷ್ಟರಲ್ಲೇ ನಿಮಗೆ ಗೊತ್ತಾಗತ್ತೆ. ಬಾಯ್ ಸರ್. ಅವನು ಹೇಳೋದ್ರಲ್ಲಿ ಏನ್ ತಪ್ಪಿದೆ? ಅವನ ಮಗನ ಅವನ್ ನೋಡಕ್ ಬಂದ್ರೆ ನೀನ್ ಯಾಕೆ ಅಡ್ಡಿ ಮಾಡ್ತೀಯ? ಆ ಮಗು ಮೇಲೆ ನಿನಗೆ ಎಷ್ಟು ಪ್ರೀತಿ ಇದ್ರೆ ಅವನು ಸ್ವಂತ ತಂದೆ, ಅವನಿಗೆ ಎಷ್ಟು ಪ್ರೀತಿ ಇರ್ಬೇಕು? ಇಷ್ಟಕ್ಕೆಲ್ಲ ಕಾರಣನೇ ನೀವಪ್ಪ. ನನ್ನ ಸ್ಕೂಲಿಂದ ಫೋನ್ ಬಂದಾಗ ನಮಗ್ ತಿಳಿಸಿ ಹೇಳ್ಬೇಕಾಗಿತ್ತು. ಅದರಿಂದಾನೇ ಇಷ್ಟೆಲ್ಲ ರದ್ದ ಅಂತ ಆಗ್ತಾ ಇರೋದು. ನಾಲ್ಗೆ ಬಿಗಿ ಹಿಡಿದು ಮಾತಾಡು ಸೂರ್ಯ. ಯಾರ ಹತ್ರ ಮಾತಾಡ್ತಿದ್ಯಾ ಗೊತ್ತಾ? ಹಳೆ ಗಂಡನ ಜೊತೆ ಚಕ್ಕಂದ ಆಡ್ತಾ ಇದ್ರೆ ನೋಡಿ ಜನ ಏನಂತಾರೆ. ಅದಕ್ಕೆ ನಾನು ಅವತ್ತು ಹೇಳಿದ್ದು ಡೈವರ್ಸಿ ಬೇಡ, ವಿಧವೆ ಬೇಕು ಅಂತ. ಆದ್ರೆ ಇವಳು ಸುಳ್ಳು ಹೇಳಿ ಮನೆ ಸೇರ್ಕೊಂಡ್ಲು, ನಮ್ ನೆಮ್ಮದಿನೆಲ್ಲ ಹಾಳು ಪದೇ ಪದೇ ಅದನ್ನೇ ಹೇಳಿ ಯಾಕೆ ಅವ್ರನ್ನ ಹೀಯಾಳಿಸ್ತಾ ಇದ್ದೀರಾ? ಅವ್ರು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಿದರೆ ಪಶ್ಚಾತ್ತಾಪ ಪಡ್ತೀಯಾರಪ್ಪ. ನೀವೇ ಅದನ್ನ ದೊಡ್ಡದ್ ಮಾಡಿ ಹಾಗೆ ಸಾಧಿಸ್ತಾ ಇರೋದು. ಆ ಮಕ್ಕಳೇನ್ ಮಾಡಿದ್ದಾರೆ ಪಾಪ? ಅವ್ರ ಮೇಲೆ ಯಾಕೆ ಕೋಪ ನಿಮ್ಗೆ? ಮಕ್ಕಳಿಗೆ ಏನಾದ್ರೂ ಆದ್ರೆ ತಂದೆಗೆ ಎಷ್ಟು ನೋವಾಗುತ್ತೆ ಅಂತ ನಿನಗ ಅರ್ಥ ಆಗ್ಲಿ ಅಂತ. ಹೋಗ್ತಿದ್ದವ್ರನ್ನ ಕರೆದು ಯಾಕಷ್ಟೆಲ್ಲ ಮಾತಾಡಿದ್ರಿ ಸೂರ್ಯ ಅವರೇ? ಈಗ ನೋಡಿ ಏನಾಯ್ತು ಅಂತ. ಬೀದಿಲಿ ಹೋಗ್ತಿರೋ ಮಾರಿನ ಮನೆ ಕರ್ಕೊಂಡ್ ಬಂದಂಗಾಯ್ತು. ಬೋಗ್ಲೋ ನಾ ಯಾವತ್ತೂ ಕಚ್ಚೋಲ್ಲ ಆರ್ತಿಯವ್ರೆ, ಸಮಾಧಾನ ಮಾಡ್ಕೊಳ್ಳಿ. ಇಲ್ಲ ಸೂರ್ಯ ಅವರೇ, ಅವ್ನು ನನ್ನಿಂದ ಆದಿತ್ಯನ ದೂರ ಮಾಡ್ತಾನೆ. ಅವ್ರು ಮಾತಾಡಿದಕ್ಕೆಲ್ಲ ಯಾಕೆ ಭಯ ಪಡ್ತಾ ಇದ್ದೀರಾ ನೀವು? ಅವನ ಬಗ್ಗೆ ನಿಮಗೆ ಗೊತ್ತಿಲ್ಲ ಸೂರ್ಯ ಅವರೇ. ಅವನೊಂಥರ ಬೂದಿ ಮುಚ್ಚಿದ ಕೆಂಡ ತರ ಯಾವಾಗ ಬೇಕಾದ್ರೂ ಆ ಬೆಂಕಿನ ಉಗುಳ್ತಾನೆ. ನಮ್ಮಿಂದ ಆದಿತ್ಯನ ಖಂಡಿತವಾಗ್ಲೂ ದೂರ ಮಾಡ್ತಾನೆ ಅವನು. ನೀವು ಇಷ್ಟೊಂದು ಆತಂಕ ಪಡ್ಕೊಳ್ಳೋ ಅಗತ್ಯ ಇಲ್ಲ ಆರ್ತಿಯವ್ರೆ. ನೋಡಿ, ಆದಿತ್ಯನ ನಮ್ಮಿಂದ ದೂರ ಆಗೋದಕ್ಕೆ ನಾನು ಯಾವತ್ತಿಗೂ ಬಿಡಲ್ಲ. ಶಶಾಂಕ್ ಆದಿತ್ಯನ ಹತ್ರನೂ ಬರಲ್ಲ. ನಾನು ಇದೀನಲ್ವಾ, ಹೀಗೆ ಕೊರ್ಗಿ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಡಿ. ನೀವು ಇದನ್ನೆಲ್ಲ ನನ್ನ ಸಮಾಧಾನಕ್ಕೆ ಹೇಳ್ತಾ ಇದ್ದೀರಾ ಅಷ್ಟೇ. ನೋಡ್ತಾ ಇರಿ, ಅವ್ನು ಖಂಡಿತವಾಗ್ಲೂ ನಮ್ಮ ಆದಿತ್ಯನ ನಮ್ಮಿಂದ ದೂರ ಮಾಡೇ ಮಾಡ್ತಾನೆ. ಅಮ್ಮ, ನಾನು ನಿಮ್ ಜೊತೆ ಇರಲ್ವಾ? ಶಶಾಂಕ್ ಅಂಕಲ್ ನನ್ನ ಕರ್ಕೊಂಡು ಹೋಗ್ತಾರಾ? ನಾನು ಆದಿತ್ಯನ ಕರ್ಕೊಂಡು ಹೋಗ್ತೀನಿ. ಬರೀ ಹೀಗೆ ಮಾತಾಡ್ತಿರ್ತೀಯೋ ಇಲ್ಲ ಏನಾದ್ರೂ ಮಾಡ್ತೀಯೋ? ಯಾಕೆ, ನನ್ನ ಮೇಲೆ ಅನುಮಾನನಾ? ನೀನು ಮುಂದುವರಿತೀನಿ ಅಂದ್ರೆ ಈ ವಿಷಯದಲ್ಲಿ ನಿನಗೆ ಏನು ಬೇಕಾದರೂ ಸಹಾಯ ಮಾಡ್ತೀನಿ. ಆದ್ರೆ ಒಂದು, ಯಾವುದೇ ಕಾರಣಕ್ಕೂ ನೀನು ಹಿಂದಕ್ಕೆ ಸರಿಬಾರ್ದು. ಇನ್ನು ಹಿಂದೆ ಸರಿಯೋ ಮಾತೇ ಇಲ್ಲ. ನೀನು ಯಾವ ಲಾಯರ್ ಹತ್ರ ಬೇಕಾದರೂ ಮಾತಾಡು, ಫೀಸ್ ಎಷ್ಟೇ ಆಗಲಿ ಅವ್ರ ಹತ್ರ ಮಾತಾಡಿ ಎಷ್ಟು ಅಂತ ನನಗೆ ತಿಳಿಸು, ಅದನ್ನ ನಾನು ನಿನಗೆ ಕೊಡ್ತೀನಿ. ಸರ್, ನನಗೆ ಇಲ್ಲಿ ಯಾರು ಅಷ್ಟು ಪರಿಚಯ ಇಲ್ಲ. ನಿಮ್ಮ ಪರಿಚಯದಲ್ಲಿ ಒಳ್ಳೆ ಲಾಯರ್ ಇದ್ರೆ ಹೇಳಿ, ನಾನು ಅವ್ರನ್ನ ಮೀಟ್ ಮಾಡಿ ಮುಂದಕ್ಕೆ ಏನು ಮಾಡಬೇಕು ಅಂತ ನಿರ್ಧಾರ ಮಾಡ್ತೀನಿ. ನೀವು ನನ್ನ ಜೊತೆಗಿದ್ರೆ ಆದಿತ್ಯ ನನಗೆ ಸಿಗ್ತಾನೆ, ಆಗ ಆರ್ತಿನ ಅಲ್ಲಿಂದ ಬಿಡಿಸೋದು ಸುಲಭ ಆಗತ್ತೆ. ನಿಮ್ಮ ಮಗನೂ ನಿಮಗೆ ಸಿಗ್ತಾನೆ. ಗುಡ್. ನೋಡು, ಬರೀ ಮಾತಾಡಿದ್ರೆ ಸಾಲದು, ಅಂದ್ಕೊಂಡಿರೋ ಪ್ಲಾನ್ನ ಸರಿಯಾಗಿ ಎಕ್ಸಿಕ್ಯೂಟ್ ಮಾಡಬೇಕು. ಅರ್ಥವಾಯ್ತು ತಾನೆ? ಓಕೆ ಸರ್, ಆದರೆ ನೀವು ಮಧ್ಯ ನಾನು ಕೈ ಬಿಡಲ್ಲ ತಾನೆ? ಈ ರಾಜಶೇಖರ್ ಒಂದ್ಸಾರಿ ಮಾತು ಕೊಟ್ರೆ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ. ನೀನು ಅಷ್ಟೇ. ಏನೇ ಆಗಲಿ ಈ ಕೇಸ್ನಿಂದ ಹಿಂದೆ ಸರಿಬಾರ್ದು.
ಹಾಗೆಲ್ಲ ಏನೂ ಆಗಲ್ಲ. ಶಶಾಂಕ್, ನಾನ್ ನಿನಗೆ ಸಹಾಯ ಮಾಡ್ತಿರೋ ವಿಷಯ ಎಲ್ಲೂ ಹೊರಗೆ ಬರಬಾರ್ದು. ಅತ್ತೆ ನನ್ನನ್ನು ಯಾಕೆ ಕರೆದಿದ್ದು? ಲಾಯರ್ ಬಂದು ಆರ್ತಿ ಯಾರು ಅಂತ ಕೇಳಿದ್ರು, ಅದಕ್ಕೆ ನಿನ್ನನ್ನು ಕರೆದೆ. ಆರ್ತಿ ಅಂದ್ರೆ ನೀವೇನಾ? ಹೌದು, ಏನು ವಿಷಯ? ನಿಮ್ಗೊಂದು ಲಾಯರ್ ನೋಟಿಸ್ ಬಂದಿದೆ. ನೋಟಿಸಾ? ಏನು ನೋಟಿಸು? ನಿಮ್ಮ ಮಗ ಆದಿತ್ಯನ್ ಕಸ್ಟಡಿಗೆ ನೋಟಿಸ್. ನನ್ನ ಕಕ್ಷಿಧರ ಶಶಾಂಕ್ ಅವರು ತಮ್ಮ ಮಗ ಆದಿತ್ಯನ್ ಕಸ್ಟಡಿಗೆ ನೋಟಿಸ್ ಕಳಿಸಿದ್ದಾರೆ. ನನಗೆ ಗೊತ್ತಿತ್ತು ಮಾಡಿರ್ತಾನೆ ಅಂತ. ಆರ್ತಿಯವರೇ, ಸಮಾಧಾನ ಮಾಡ್ಕೊಳ್ಳಿ. ಹಾಗೆಲ್ಲ ಏನೂ ಆಗಿರಲ್ಲ. ಮೊದಲು ವಿಷಯ ಏನು ಅಂತ ತಿಳ್ಕೊಳ್ಳೋಣ. ನೀವು ಔಟ್ ಆಫ್ ಕೋರ್ಟ್ ಕೂಡ ಸೆಟ್ಲ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಕೋರ್ಟಲ್ಲಿ ಕೇಸ್ ಫೈಲ್ ಮಾಡಬೇಕಾಗತ್ತೆ. ನಿರ್ಧಾರ ನಿಮ್ದು. ನಾವು ಕೋರ್ಟಲ್ಲಿ ಹೋರಾಡ್ತೀವಿ. ನಿಮ್ಮಿಷ್ಟ. ಈ ನೋಟಿಸ್ ತಗೊಳ್ಳಿ. ನಾನೇನು ಬರ್ತೀನಿ. ಅಹಲ್ಯ, ಲಾಯರ್ ಆಗಿ ಬಂದಿದ್ರು? ಅಣ್ಣ, ಶಶಾಂಕ್ ನೋಟಿಸ್ ಕಳಿಸಿದ್ದಾರೆ, ಆದಿತ್ಯನ್ ವಶಕ್ಕೆ ತಗೋತಾರಂತೆ. ಅವ್ರ ಮಗುನ ಅವ್ರ ವಶಕ್ಕೆ ತಗೊಳ್ಳೋದ್ರಲ್ಲಿ ತಪ್ಪೇನಿದೆ ಹೇಳು? ಆ ಮಗು ನಮ್ಮನೇಲಿ ಇಟ್ಕೊಂಡು ತಪ್ಪು ನಾವು ಮಾಡ್ತಿದ್ದೀವಿ. ಅಪ್ಪ, ಆರ್ತಿಯವರು ತಪ್ಪು ಮಾಡಿದ್ದಾರೆ, ನಾನು ಒಪ್ಕೋತೀನಿ. ಅವ್ರನ್ನ ದ್ವೇಷಿಸಕ್ಕೋಗಿ ನೀವು ಶಶಾಂಕ್ ಮಾಡಿರೋದೆಲ್ಲ ಸರಿ ಅಂತ ಒಪ್ಕೊಂತಾರೆ, ಅದು ಸರಿ ಅಲ್ಲ. ಆಲಿ ಅತ್ತೇನೋ ಇದುವರೆಗೂ ಎಷ್ಟೋ ತಪ್ಪು ಮಾಡಿದ್ದಾರೆ, ಅವ್ರನ್ನ ನೀವು ಕ್ಷಮಿಸಿ ಈ ಮನೇಲಿ ಇಟ್ಕೊಂಡಿದ್ದೀರಾ. ಅಹಲ್ಯ ಈ ಮನೆ ಮಗಳು, ವಿಧವೆ. ಅವಳು ಯಾವತ್ತೂ ನನ್ನ ಹತ್ರ ಸುಳ್ಳು ಹೇಳಿಲ್ಲ. ಆದ್ರೆ ಆರ್ತಿ ಹೊರಗೆ ನೋಡು, ಸುಳ್ಳು ಹೇಳಿ ನನ್ನ ಮನೆ ಸೇರ್ಕೊಂಡ್ಲು. ಸೂರ್ಯ, ನನ್ನ ಜೀವನದಲ್ಲಿ ನಾನು ಯಾವತ್ತೂ ಕೋರ್ಟ್ ಮೆಟ್ಲು ನೋಡ್ದೋನಲ್ಲ. ರಾಖಿ ನಮ್ಗೆ ಕೋರ್ಟ್ ಮೆಟ್ಲು ತೋರಿಸಿದ್ಲು. ಈಗ ಆರ್ತಿ ನಾನು ಅವಳಿಗಿನ್ನ ಏನ್ ಕಮ್ಮಿ ಅಂತ ಕೋರ್ಟ್ ಮೆಟ್ಲು ಹತ್ತಿಸ್ತಾ ಇದ್ದಾಳೆ. ಇಂಥವ್ರನ್ನ ಕ್ಷಮಿಸೋ ಪ್ರಶ್ನೆನೇ ಇಲ್ಲ. ಆರ್ತಿಯವ್ರ ಹೊಟ್ಟೆಯಲ್ಲಿ ನಮ್ಮ ವಂಶದ ಕುಡಿ ಬೆಳೀತದೆ ಅನ್ನೋದನ್ನ ಮರ್ತೋಗಿದ್ದೀರಾಪ. ಚೆನ್ನಾಗಿ ಗೊತ್ತು, ಅದನ್ನು ಹೇಗೆ ಪಡ್ಕೋಬೇಕು ಅಂತ ನನಗೆ ಗೊತ್ತು. ಸೂರ್ಯ, ಇಂಥ ವಿಷಯದಲ್ಲಿ ಇನ್ಮೇಲೆ ನೀನು ನನಗೆ ಬುದ್ಧಿ ಹೇಳಕ್ ಬರಬೇಡ. ಹಲೋ ಸರ್, ನಾನು ಸೂರ್ಯ ಅಂತ ಮಾತಾಡ್ತಾ ಇರೋದು. ಒಂದು ಚೈಲ್ಡ್ ಕಸ್ಟಡಿ ಕೇಸ್ ಇದೆ, ತೊಗೊಳಕ್ಕಾಗತ್ತಾ? ಥ್ಯಾಂಕ್ ಯು. ಹಲೋ ಸರ್, ನಾನು ಸೂರ್ಯ ಅಂತ ಮಾತಾಡ್ತಾ ಇರೋದು. ಒಂದು ಚೈಲ್ಡ್ ಕಸ್ಟಡಿ ಕೇಸ್ ಇದೆ, ತೊಗೊಳಕ್ಕಾಗತ್ತಾ? ಅಟ್ಲೀಸ್ಟ್ ಯಾರನ್ನಾದ್ರೂ ರೆಫರ್ ಮಾಡೋಕ್ಕಾಗತ್ತಾ ಸರ್? ಓಕೆ. ಅಮ್ಮ, ನನಗೆ ಆದಿತ್ಯನ್ ಬಿಟ್ಟಿರಕ್ಕಾಗಲ್ಲಮ್ಮ. ಶಶಾಂಕ್ ನನ್ನ ಆದಿತ್ಯನ ದೂರ ಮಾಡ್ತಾ ಇದ್ದಾನೆ. ಹುಚ್ಚಿ, ಎಷ್ಟು ಧೈರ್ಯವಾಗಿ ಎಲ್ಲ ಸಮಸ್ಯೆನೂ ಬಗೆಹರಿಸ್ತಾ ಇದ್ದೆ, ನೀನೇ ಈಗ ಹತ್ಕೊಂಡು ಕೂತ್ಕೋತೀಯ. ನೋಡು, ಧೈರ್ಯವಾಗಿರು, ಹಾಗೇನೂ ಆಗಲ್ಲ. ಕೂತ್ಕೋ ಕೂತ್ಕೋ. ಈಗ ಹತ್ತು ಆರೋಗ್ಯನ ಹಾಳು ಮಾಡ್ಕೋತಾರ. ಸೂರ್ಯ, ಈಗೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಕೊಟ್ಟಿರೋ ನೋಟಿಸ್ಗೆ ಉತ್ತರ ಕೊಡ್ಲೇಬೇಕಲ್ವಮ್ಮ? ಲಾಯರ್ನ ಹುಡುಕ್ತಾ ಇದ್ದೀನಿ. ನಾನು ರವಿಗೆ ಹೇಳ್ತೀನಿ, ಈ ಕೇಸ್ನ ಅವನೇ ತಗೊಳ್ತಾನೆ.
ಭಯ ಅಲ್ವಮ್ಮ? ಅವ್ರಿಗೆ ಗೊತ್ತಾದ್ರೆ? ನೀನು ಅವ್ರ ಬಗ್ಗೆ ಚಿಂತೆ ಮಾಡಬೇಡ, ನಾನು ನಿನ್ನ ಜೊತೆಲಿರ್ತೀನಿ. ಅವರು ಸಿಟ್ಟು ಮಾಡ್ಕೊಂಡು ನನ್ನ ಡಿವೋರ್ಸ್ ಕೊಟ್ಟರು ಪರವಾಗಿಲ್ಲ. ನೀನು ನನ್ನನ್ನು ಸಾಕ್ತೀಯ ಅನ್ನೋ ನಂಬಿಕೆ ನನಗಿದೆ. ಈ ವಿಷಯದಲ್ಲಿ ನಾನು ಯಾವತ್ತೂ ನಿನ್ನ ಜೊತೆಲಿರ್ತೀನಿ.